ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ವೀಡಿಯೋನ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕುಕ್ಕಿಂಗ್ ಏನಂದರೆ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ಬೇಳೆ ಇಷ್ಟು ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಬೇಳೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊತೀನಿ. ನೋಡಿ, ಎರಡೂವರೆ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಎರಡೂವರೆ ಗ್ಲಾಸ್ ನೀರು ಹಾಕಿದ್ಮೇಲೆ ಸೊಪ್ಪು ಹಾಕಬೇಕು. ಸೊ ನೀವು ಯಾವ ಸೊಪ್ಪಿಂದ ಸಾರು ಮಾಡಬೇಕು ಅಂದ್ಕೊಂಡಿದ್ರು ಆ ಸೊಪ್ಪು ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು 3-4 ಟೈಮ್ಸು ಹಾಕೋಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆದಷ್ಟು. ಸೊ ಸೊಪ್ಪು ಹಾಕಿದ್ದೀನಿ. ಸೊಪ್ಪಿನ ಜೊತೆ 2 ಈರುಳ್ಳಿ, ಅದ್ರ ಜೊತೆ 1.5 ಈರುಳ್ಳಿ. ಸೊ 5-6 ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು ಸ್ವಲ್ಪ ಒಂದು 5-6 ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ ಇಷ್ಟು ಹಾಕ್ಕೊಂಡು ಚೂರು ಅರಿಶಿನ ಹಾಕೋಬೇಕು ಫ್ರೆಂಡ್ಸ್. ಅರಿಶಿನ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ, ಎಣ್ಣೆ ಹಾಕೋರು ಎಣ್ಣೆನೂ ಹಾಕೋಬಹುದು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ಇವಾಗ ಇದನ್ನು ಕುಕ್ಕರು ಮುಚ್ಚಬೇಕು. ಸ್ವಲ್ಪ ಬ್ರೈಟ್ನೆಸ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ಇದು 3 ವಿಜಿಲು ಕೂಗಬೇಕು, ಇಲ್ಲ 2 ವಿಜಿಲ್ ಆದರೂ ಕೂಗಬೇಕು. ನಾನು 3 ವಿಜಿಲ್ ಕೂಗ್ತೀನಿ ಫ್ರೆಂಡ್ಸ್. ಇಳಿಸ್ಬಿಟ್ಟು ಬರ್ತೀನಿ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಸೊ ನೋಡಿ ಫ್ರೆಂಡ್ಸ್, ಬೇಳೆ ಕೂಗ್ತಿದ್ದೀನಿ. ನೋಡಿ, ಈ ಥರ ನುಣ್ಣಗೆ ಬೇಯ್ಕೋಬೇಕು. ಸೊ ಇದನ್ನ ರುಬ್ಬಬೇಕು ಫ್ರೆಂಡ್ಸ್. ಇದನ್ನ ಬಿಸಿ ಇರುತ್ತೆ ಅಲ್ವಾ, ಸೊ ಮೊದಲಿಗೆ ತಟ್ಟೆಗೆ ಹಾಕೋಬೇಕು. ತಟ್ಟೆಗೆ ಹಾಕ್ಕೊಂಡು ಹಾರಕ್ಬಿಟ್ಟು ಆಮೇಲೆ ಒಂದು 2 ನಿಮಿಷ ಹಾರಕ್ಬಿಟ್ಟು ಆಮೇಲೆ ರುಬ್ಕೋಬೇಕು. ಬಿಸಿ ಇರುತ್ತೆ ಅಲ್ವಾ, ಸ್ವಲ್ಪ ಹಾರದ್ಮೇಲೆ ಅವಾಗ ಏನೂ ಆಗಲ್ಲ. ಸೊ ಹಾರಕ್ಕೆ ಬಿಡಬೇಕು ಫ್ರೆಂಡ್ಸ್. ಬೇಳೆನೂ ಆಗಿದೆ ನೋಡಿ, ಬೇಳೆನೂ ಆಗಿದೆ. ಇದರಲ್ಲಿಂದ ಬೇಯ್ದಿರೋದು ಸೊಪ್ಪನ್ನ ತಗೊಂಡು ರುಬ್ಬಕ್ಕೆ ಹಾಕಿದ್ನಲ್ಲ, ಸೊ ನುಣ್ಣಗೆ ರುಬ್ಬಬೇಕು ಫ್ರೆಂಡ್ಸ್. ಇಲ್ಲ ತರಕಾರಿಯಾಗಿ ರುಬ್ಬಿದ್ರೂ ಓಕೆ, ನಮಗೆ ಬಾಯಿಗೇನು ಸಿಗಬಾರ್ದು, ಸುಮ್ಮನೆ ಹಂಗೆ ಹೋಗ್ತಾ ಇರಬೇಕು, ನುಂಗ್ತಾ ಇರಬೇಕು ಅಂದ್ರೂ ನುಣ್ಣಗೆ ರುಬ್ಬೋದು. ತರಕಾರಿಯಾಗೂ ರುಬ್ಬೋದು. ನಮ್ಮ ಬಾಯಿಗೆ ಬೇಳೆಗಳು ಕಾಳುಗಳು ಸಿಗ್ಬೇಕಂದ್ರೆ ಸ್ವಲ್ಪ ಈ ಥರ ಬೇಳೆಗಳು ಸ್ವಲ್ಪ ಇದನ್ನ ಸ್ವಲ್ಪ ಬಾಯಿಗೆ ಕಾಳು ಸಿಗ್ಬೇಕಂದ್ರೆ ಈ ಥರ ಸ್ವಲ್ಪ ಬೇಳೆ ಸೈಡ್ ತೆಗೆದಿಕ್ಕಬೇಕು. ಬನ್ನಿ ಈಗ ಒಗ್ಗರಣೆ ಹಾಕೋಣ ಬನ್ನಿ.
ಸೊ ಒಗ್ಗರಣೆ ಹಾಕೋಕ್ಕೆ ಒಂದು ಸ್ವಲ್ಪ ಒಂದು ಈರುಳ್ಳಿ ಇಲ್ಲ ಅರ್ಧ ಈರುಳ್ಳಿ ಅಷ್ಟು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಸೊ ನೋಡಿ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಮೊದಲಿಗೆ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟು ಸಾಸಿವೆ ಹಾಕಬೇಕು. ನೋಡಿ, ಸಾಸಿವೆ ಚಟ್ಪಟ ಅನ್ಬೇಕಂತ ನಮ್ಮ ಅಪ್ಪ ಹೇಳ್ತಾ ಇದ್ರು. ಅಡುಗೆ ಅಂದರೆ ಮಾಡಿರಲಿಲ್ಲ ಅವ್ರ ಮನೇಲಿ ಯಾವತ್ತೂ. ಆದರೆ ಸುಮ್ಮನೆ ಒಂದೊಂದು ದಿವಸ ಇಂಟ್ರೆಸ್ಟ್ ಇದ್ದಾಗ ಕರಿ ನೋಡ್ಕೊ ಅಂತ ಫೋರ್ಸ್ ಮಾಡಿ ಹೇಳ್ಕೊಡ್ತಾಯಿದ್ರು. ಎಣ್ಣೆ ಹಾಕಿದಾಗ ಚಟ್ಪಟ್ ಅನ್ಬೇಕು. ನೋಡಿ, ಚಟ್ಪಟ್ ಅಂತ ಇದೆ. ಸೊ ಕರ್ಬೇವಿನ ಸೊಪ್ಪು ಹಾಕಂಗಿದ್ರೆ ಕರ್ಬೇವಿನ ಸೊಪ್ಪು ಹಾಕ್ಬೋದು, ಬೇಡದಿದ್ರೆ ಬಿಡ್ಬೋದು. ಬೆಳ್ಳುಳ್ಳಿನ ಹಾಕ್ಕೋಬೋದು. ನಾನೇನು ಹಾಕ್ತಿಲ್ಲ, ಬರೀ ಈರುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಎಣ್ಣೆಯಲ್ಲಿ ತಿರುಗ್ತಾ ಇರಬೇಕು. ಅದು ಏನೋ ಬ್ರೌನಿಷ್ ಆಗಬೇಕು, ಬ್ರೌನಿಷ್. ಸೊ ಸ್ಪೀಕರು ಇಲ್ಲ ಫ್ರೆಂಡ್ಸ್, ಸ್ವಲ್ಪ ದಿನದ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಪೀಕರ್ ತಗೊಂಡೇ ಮಾತಾಡ್ತೀನಿ ನಾನು, ದಯವಿಟ್ಟು ಸ್ವಲ್ಪ ದಿನ ಮಟ್ಟಿಗೆ ಮಾತ್ರ. ಸೊ ಇದು ನೋಡಿ ಬ್ರೌನಿಷ್ ಆಗಿದೆ. ದೆನ್ ಇದನ್ನ ಹಾಕ್ಬೇಕು ಫ್ರೆಂಡ್ಸ್. ರುಬ್ಬಿರ್ತೀವಲ್ಲ, ರುಬ್ಬಿರೋಂತಹ ಸೊಪ್ಪನ್ನ ಹಾಕ್ಬೇಕು. ನೀರಿಗೆ ಒಂದು ಚೂರು ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್, ವೇಸ್ಟ್ ಮಾಡಬಾರ್ದು. ಸೊ ನೀರಿಗೆ ಹಿಂಗೆ ಹಾಕ್ಕೊಂಡು ರುಬ್ಬಬೇಕು. ಕೈ ಹಾಕಿದ್ರೆ ಕೈ ಹಾಕೋದು ಜಾರಿಗೆ. ಬಿಸಿ ತಿನ್ನ ದಯವಿಟ್ಟು ನೀವು ಮನೇಲಿ ಮಾಡಿಕೊಂಡು ತಿನ್ನಬೇಕು. ಚೆನ್ನಾಗಿ ಮಾಡ್ತೀನಿ ನಾನು, ಅಡುಗೆ ಬರೋಲ್ಲ ಅಂದರು. ಮೇಯ್ನಾಗಿ ನನ್ನ ತಂಗಿ ಅಡುಗೆ ಮಾಡ್ಕೊಂಡು ಮನೇಲಿ ತಿನ್ನೋ. ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ನಮ್ಮ ಮಮ್ಮಿ ಡ್ಯಾಡಿ ಆಡ್ಕೊತಾ ಇದ್ರು. ನೋಡಿ ಇವಾಗ ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂದರೆ, ನಾನೆಲ್ಲ ವಾ ಒನ್ ಮೋರ್ ಅಂತ ಇರ್ಬೇಕು. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ಇಂಡೈರೆಕ್ಟಾಗಿ ನಾನೇ ಬೈಕೋತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನು ನಿಜವಾಗ್ಲೂ ಚೆನ್ನಾಗಿ ಮಾಡ್ತೀನಿ ಅಡುಗೆನ. ಟೈಮ್ ಕೆಟ್ಟಾಗ ಚೆನ್ನಾಗಿ ಬರಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿದೆ. ಸೊ ನೀರು ಹಾಕಬೇಕು. ತೀರಾ ಗಟ್ಟಿ ಬೇಡ ಸಾರು, ಸ್ವಲ್ಪ ತೆಳು ಇರಲಿ. ನೋಡಿ, ಇದಕ್ಕೆ ನೀರು ಹಾಕಿದ್ದಾಯಿತು. ದೆನ್ ಬೇಳೆ ಇರುತ್ತಲ್ಲ, ಸ್ವಲ್ಪ ನಾವು ತಕ್ಕೊಂಡಿರ್ತೀವಲ್ಲ ಬೇಳೆ, ಆ ಬೇಳೆ ಹಾಕಬೇಕು. ಬೇಳೆ ಹಾಕಿದ್ದೀನಿ. ನೋಡಿ, ಈ ಥರ ಆಗುತ್ತೆ ಆ ಬೇಳೆ ಹಾಕಿದ್ರೆ. ಬರೀ ನೀವು ಸೊಪ್ಪು ಹಾಕಿದ್ರೆ ಮಾತ್ರ ಸೊಪ್ಪೇ ಕಾಣ್ತದೆ. ಇಲ್ಲಿ ನೋಡಿ, ಬೇಳೆನ ಸೈಡಿಗೆ ಸ್ವಲ್ಪ ತೆಗ್ದಿಕ್ಕೋಬೇಕು. ಬಾಯಿಗೆ ಸಿಗಬೇಕು ಬೇಳೆಗಳು. ಬರೀ ಸೊಪ್ಪೆ ಇದ್ದರೆ ಇದಾಗಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ ಒಬ್ರೊಬ್ರಿಗೆ. ಸೊ ಬೇಳೆನು ಸ್ವಲ್ಪ ಸೈಡಿಗೆ ತಕ್ಕೊಂಡು ಸೊ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ. ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ನಾನು ವಿಡಿಯೋ ಮಾಡ್ತಿರೋದು ಚೆನ್ನಾಗಿಲ್ವಾ? ಮುಂದೆ ಕಲ್ತ್ಕೊತೀನಿ ನಾನು ವಿಡಿಯೋ ಮಾಡೋದು. ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ಗಳಿಗೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಆದಷ್ಟು ಕಮೆಂಟ್ಸ್ ಮಾಡಿರಿ. ಹಾಗಂತ ಕಮೆಂಟ್ಸ್ ಮಾಡಿರಿ ಇವಳೇ ಹೇಳ್ತಾಳೆ ಅಂದ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್.
ಒಳ್ಳೆ ಕಮೆಂಟ್ ಮಾಡಿ ನನಗೆ. ನಾನು ಒಳ್ಳೆ ಥರದೆಲ್ಲ ರೀತಿಯಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಏನು ಹಾಕಂಗಿಲ್ಲ, ಇವಾಗ ಬರೀ ಉಪ್ಪೇ ಹಾಕ್ಬೇಕು. ಉಪ್ಪು ಹಾಕ್ಬೇಕು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ, ಯಾಕಂದರೆ ಹಣ್ಣದಲ್ಲೂ ಉಪ್ಪು ಹಾಕಿರ್ತೀನಲ್ಲ. ಸೊ ರುಚಿಗೆ ತಕ್ಕಷ್ಟು ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊತೀನಿ. ನೋಡಿ, ಸಾರು ನಿಜವಾಗಲೂ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಇದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಸಾರು ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ, ಆಹಾ ಎಷ್ಟು ಚೆನ್ನಾಗಿ ಗಮ್ಮಂತಾ ಇದೆ. ನೀವು ಅದೇ ರೀತಿ ರೆಸಿಪಿ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ಲೈಕ್ಸು ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವ್ಲಾಗ್. ಸಾರು ಮಾತ್ರ ಸಖತ್ತಾಗಿದೆ. ನೋಡಿ ಕುದೀತಾ ಇದೆ. ಆಫ್ ಮಾಡಿ ಸ್ಟವ್ಗೆ. ಇಷ್ಟೇ ಇವತ್ತಿನ ಸಾರು. ಸೊ ಲೈಕು ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್, ಮತ್ತೆ ಸಿಗೋಣ.